ಎಲ್ರಿಗೂ ನಮಸ್ಕಾರ. ನಾನು ಡಿ ಎಂ ನದಾಫ್, ಅಫ್ಜಲ್ಪುರ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಅಂತ ಹೇಳಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ಯಡಿಯೂರು ಪಲ್ಲವಿ ಅವರು ಬರೆದಂತಹ ಭೂಮ್ತಾಯಿ ಅಜ್ಜಿ ಆದ್ಲ ಅನ್ನುವಂತಹ ಮಕ್ಕಳ ಕಥಾ ಸಂಕಲನದ ಬಗ್ಗೆ ಒಂದೆರಡು ನನ್ನ ಅನಿಸಿಕೆಗಳನ್ನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಉದಯೋನ್ಮುಖ ಬರಹಗಾರರು ತಮ್ಮ ಕೃತಿ ರಚನೆ ಆರಂಭಿಸೋದು ಕಾವ್ಯದ ಮೂಲಕನೇ ಅಂತನ್ನುವುದು ಒಂದು ಸಾಂಪ್ರದಾಯಿಕವಾದಂತಹ ನಂಬಿಕೆ ಇದೆ. ಕನ್ನಡದ ಹೆಸರಾಂತ ಕಾದಂಬರಿ, ಕತೆ, ಕಾವ್ಯ, ಮಹಾಕಾವ್ಯಗಳ ಸೃಷ್ಟಿಕರ್ತರೆಲ್ಲ ಆರಂಭದಲ್ಲಿ ಕವಿಗಳಾಗೋದಕ್ಕೆ ಹೆಣಗಾಡಿದ ನಂತರನೇ ತಮ್ಮ ನಿಜವಾದಂತಹ ಕ್ಷೇತ್ರವನ್ನು ಆರಿಸಿಕೊಂಡದ್ದನ್ನು ನಾವು ಕಾಣ್ತೇವೆ. ಮತ್ತು ಅದರಲ್ಲಿ ಅವರು ತಮ್ಮದೇ ಆದಂತಹ ಒಂದು ಪ್ರತಿಭೆಯ ಮೂಲಕ ಉತ್ತಮವಾದಂಥ ಕೃತಿಗಳನ್ನು ಕೊಟ್ಟಿದ್ದನ್ನು ಕೂಡ ಕನ್ನಡ ಸಾಹಿತ್ಯದ ಇತಿಹಾಸದಲ್ಲಿ ನೋಡ್ತೇವೆ. ಈ ಸಂಪ್ರದಾಯವನ್ನು ಮುರಿದು ಆನು ಒಲಿದಂತೆ ಹಾಡುವೆ ಅನ್ನುವಂತಹ ಶರಣರ ವಚನದ ಸಾಲಿಗೆ ಒಗ್ಗಿಕೊಂಡಂತಹ ಕೆಲವರು ಆರಂಭದಲ್ಲಿಯೇ ವಿಶಿಷ್ಟವಾದಂತಹ ಒಂದು ವಿಭಿನ್ನ ಕೃತಿಯನ್ನು ಸೃಷ್ಟಿಸಿ ತಮ್ಮ ಒಂದು ಛಾಪನ್ನು ಮೂಡಿಸಿದ್ದು ಕೂಡ ಇದೆ. ಅಂಥವ್ರ ಸಾಲಿಗೆ ಯಡಿಯೂರು ಪಲ್ಲವಿಯವರು ಕೂಡ ಸೇರ್ತಾರೆ. ಅವರ ಪುಸ್ತಕ ಭೂಮ್ತಾಯಿ ಅಜ್ಜಿ ಆದ್ಲ ಅನ್ನುವಂತಹ ಮಕ್ಕಳ ಕಥಾ ಸಂಕಲನ ಕೂಡ ಇದೇ ಸಾಲಿಗೆ ಸೇರ್ತದೆ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಈ ಸಂಕಲನದಲ್ಲಿ ಒಟ್ಟು 23 ಸಣ್ಣ ಮಕ್ಕಳ ಕಥೆಗಳಿವೆ. ಪ್ರತಿಯೊಂದು ಕಥೆಯೂ ಕೂಡ ಮಕ್ಕಳನ್ನು ಮನೋರಂಜನೆಗೊಳಿಸಬೇಕು ಅನ್ನುವಂತಹ ಗುರಿಯನ್ನು ಇಟ್ಟುಕೊಂಡು ರಚನೆಯಾಗಿದೆ. ಆದರೆ ಅಷ್ಟಕ್ಕೆ ಅದರ ಒಂದು ಗುರಿ ಸೀಮಿತವಾಗಿಲ್ಲ. ಮನೋರಂಜನೆ ಜೊತೆಗೆ ಅದ್ಭುತವಾದಂಥ ಕಲ್ಪನಾ ಜಗತ್ತೊಂದನ್ನು ತೆರೆದಿಡುವುದು ಇಲ್ಲಿನ ಕಥೆಗಳ ಒಂದು ಹೆಗ್ಗಳಿಕೆಯಾಗಿದೆ. ತುಂಬ ಕುತೂಹಲಕರವಾದ ವಸ್ತುವಿನ ಆಯ್ಕೆಯಿಂದಾಗಿ ಕಥೆಗಳ ಶೀರ್ಷಿಕೆಗಳೇ ತಕ್ಷಣ ಓದುಗನ ಗಮನವನ್ನು ಸೆಳೀತವೆ. ಅಂತಹ ಒಂದೆರಡು ಶೀರ್ಷಿಕೆಗಳನ್ನು ನಾವು ನೋಡೋದಾದರೆ, ಹಗಲು ಮೊದಲ ഇരുಳು ಮೊದಲ, ಬಾಟಲಿಗೆ ತೂತು ಮಾಡಿದ್ದು ಯಾರು, ಭೂಮ್ತಾಯಿ ಅಜ್ಜಿ ಆದ್ಲ, ಹೂವನ್ನು ಏಕೆ ಮುಡಿಯಬಾರದು, ಹಾವನ್ನು ಹೊಡೆದವರು ಯಾರು, ದಿವ್ಯಜಲ ಮತ್ತು ಮಾಯಾ ಕನ್ನಡಿ. ಇಂಥ ಶೀರ್ಷಿಕೆಗಳು ಮಕ್ಕಳ ಕುತೂಹಲವನ್ನು ಪ್ರಚೋದಿಸಿ ಕಥೆಯನ್ನು ಓದುವುದಕ್ಕೆ ಹವಣಿಸುವ ಹಾಗೆ ಮಾಡ್ತವೆ. ಸಾಮಾನ್ಯವಾಗಿ ಮಕ್ಕಳ ಕಥೆಗಳಲ್ಲಿ ಬರುವಂತಹ ರಾಜ, ರಾಣಿ, ಕುದುರೆ, ಆನೆ, ಗಿಳಿ, ಗುರವಂಕ, ಹುಲಿ, ತೋಳ ಮುಂತಾದ ಪ್ರಾಣಿಗಳ ಜಗತ್ತು ಈ ಒಂದು ಪುಸ್ತಕದಲ್ಲಿಯೂ ಕೂಡ ತೆರೆದುಕೊಂಡಿದೆ. ಆದರೆ ಬಹಳ ಸಂತೋಷದ ಸಂಗತಿ ಏನಂದರೆ, ಇಲ್ಲಿನ ಪ್ರತಿ ಕಥೆಯೂ, ಆ ಕಥೆಯಲ್ಲಿರುವ ಪ್ರತಿ ಪಾತ್ರವೂ ಪ್ರಕೃತಿ ಮತ್ತು ಪರಿಸರ ಮಾಲಿನ್ಯದ ಕಡೆನೇ ನಮ್ಮನ್ನು ಎಳೆದು ಒಯ್ಯುತ್ತದೆ. ಇದಕ್ಕೆ ಒಂದು ಉತ್ತಮವಾದಂಥ ಉದಾಹರಣೆ ಹೇಳಬೇಕು ಅಂತಂದರೆ ಭೂಮ್ತಾಯಿ ಅಜ್ಜಿ ಆದ್ಲ ಅನ್ನೋ ಕಥೆಯೇ. ಸೂರ್ಯ, ಚಂದ್ರ, ಭೂಮಿ ಈ ಮೂವರ ನಡುವಿನ ಕುತೂಹಲಕರವಾದಂಥ ಸಂಭಾಷಣೆಯನ್ನು ಇಲ್ಲಿ ಮಕ್ಕಳದೇ ಆದಂತಹ ಭಾಷೆಯಲ್ಲಿ ಆಸಕ್ತಿಕರವಾಗಿ ಸಂಭಾಷಣೆಯನ್ನು ಬೆಳೆಸುತ್ತಾ ಹೋಗಿ ಕಾಲ್ಪನಿಕ ಅನಿಸಬಹುದಾದಂಥ ವಸ್ತುವನ್ನು ವಾಸ್ತವಿಕಗೊಳಿಸಿ ಪ್ರಕೃತಿಯ ಸಂರಕ್ಷಣೆಯ ಪಾಠವನ್ನು ಹೇಳುತ್ತಾ ಇರೋದು ಈ ಕಥೆಗಾರ್ತಿಯವರ ಕೌಶಲ್ಯಕ್ಕೆ ಒಂದು ಸಾಕ್ಷಿಯಾಗಿದೆ ಅಂತ ಹೇಳಿ ಅನ್ನಿಸ್ತದೆ. ಈ ಕಥೆಯಲ್ಲಿ ಬರುವಂತಹ ಚಂದ್ರ ಒಂದು ಮಾತನ್ನು ಹೇಳ್ತಾನೆ. ಆ ಮಾತು ಮಾನವ ಜನಾಂಗದ ಮಾಲಿನ್ಯದ ಕುರಿತಂಥ ಎಚ್ಚರಗೊಳ್ಳಬೇಕಾದಂಥ ಸಂದೇಶವನ್ನು ಕೊಡ್ತದೆ ಅನ್ನಿಸ್ತದೆ. ಚಂದ್ರ ಹಿಂಗೆ ಹೇಳ್ತಾನೆ, ಈಗ ನನ್ನ ಮೇಲೂ ಸವಾರಿ ಮಾಡೋಕ್ಕೆ ಈ ಮನುಷ್ಯರು ಬರ್ತಾ ಇದ್ದಾರೆ. ಮುಂದೆ ನನ್ನ ಗತಿ ಏನಾಗುತ್ತೋ ಅಂತ ನನಗೆ ಭಯ ಆಗ್ತಿದೆ ಎಂದು ಚಂದ್ರ ತನ್ನ ಮೇಲೆ ನಿವೇಶನ ಖರೀದಿ ಮಾಡಲು ಸಿದ್ಧನಾದ ಮನುಷ್ಯನ ಅಪಾಯವನ್ನು ಸೂಚ್ಯವಾಗಿ ಕವಯಿತ್ರಿ ಇಲ್ಲಿ ವ್ಯಕ್ತಪಡಿಸುತ್ತಾರೆ. ಇದರಿಂದ ಕತೆ ತುಂಬ ಸಾಂಕೇತಿಕವಾಗ್ತದೆ. ಮಾಲಿನ್ಯದ ಮಹಾಮಾರಿಯ ವಿಸ್ತರಣೆ ಚಂದ್ರನವರೆಗೂ ತಲುಪುವ ಸಾಧ್ಯತೆ ಇದೆ ಅನ್ನೋದನ್ನು ಈ ಒಂದು ಕತೆ ಸೂಚ್ಯವಾಗಿ ವಿವರಿಸ್ತದೆ. ಇಲ್ಲಿನ ಅನೇಕ ಕಥೆಗಳು ಜಾನಪದ ಕಥೆಗಳ ಛಾಯೆಯನ್ನು ಹೊಂದಿವೆ. ಹಗಲು ಮೊದಲು ഇരുಳು ಮೊದಲು ಅನ್ನೋ ಕಥೆ ಆಗಿರ್ಬೋದು,
ಮೊಟ್ಟೆ ಮೊದಲು ಕೋಳಿ ಮೊದಲು ಅನ್ನುವ ಕಥೆಯನ್ನು ಈ ಕತೆ ಅನುಸರಿಸಿದೆ ಅಂತ ಹೇಳಿ ಅನ್ನಿಸ್ತದೆ. ಅದರ ಹಾಗೆಯೇ ದಿವ್ಯಜಲ ಮಾಯಾ ಕನ್ನಡಿ ಕತೆ ಆಂಗ್ಲ ಭಾಷೆಯ ಬೆತ್ತಲೆ ಪಂಡಿತರ ಕಥೆಯನ್ನು ಹೋಲ್ತದೆ. ಅದೇ ರೀತಿ ಮೊನಾರ್ಕ್ ಚಿಟ್ಟೆ ಅಡಕತ್ತರಿ ಅನ್ನುವಂತಹ ಒಂದು ಕತೆ ಈ ಸಂಕಲನದಲ್ಲಿದೆ. ಅದು ಅತ್ಯಂತ ಜನಪ್ರಿಯವಾದಂಥ ರಂಗಪ್ಪನ ಕೊಡಲಿ ಎನ್ನುವಂತಹ ಇಡೀ ನಾಡಿನ ತುಂಬ ಜನಪ್ರಿಯವಾದಂತಹ ಕಥೆಯನ್ನು ಜಾನಪದ ಕಥೆಯನ್ನು ಹೋಲ್ತದೆ. ಇಂತಹ ಕಥೆಗಳು ಸರಳ ಓಘಪೂರ್ಣ ಭಾಷೆಯ ಮೂಲಕ ಮಕ್ಕಳದ್ದೇ ಆದ ನುಡಿಗಟ್ಟುಗಳನ್ನು ಬಳಸಿ ಮಕ್ಕಳದ್ದೇ ಆದ ಜೀವನ ಅನುಭವದ ಉದಾಹರಣೆಗಳನ್ನು ಕೊಟ್ಟು ಮಕ್ಕಳ ಮನಸ್ಸನ್ನು ಗೆದ್ದು ಬಿಡುತ್ತವೆ ಈ ಕಥೆಗಳು. ಭೂಮ್ತಾಯಿ ಅಜ್ಜಿ ಆದ್ಲ ಕಥೆಯ ಯೋಗಿ ಪಡೆದದ್ದು ಯೋಗಿಗೆ, ಜೋಗಿ ಪಡೆದದ್ದು ಜೋಗಿಗೆ ಅನ್ನುವಂಥ ನುಡಿಗಟ್ಟನ್ನು ನಾನು ನನ್ನ ಶಾಲೆಯಲ್ಲಿ ಮಕ್ಕಳಿಂದ ಓದಿಸಿದಾಗ ನಮ್ಮ ಶಾಲೆಯ ಮಕ್ಕಳು ತುಂಬ ಹೊತ್ತು ಇದರ ಅರ್ಥ ಏನು ಅಂತ ಚರ್ಚೆ ಮಾಡಿದ್ರು. ಮತ್ತು ಒಬ್ಬೊಬ್ಬರು ಒಂದೊಂದು ರೀತಿಯಾದಂಥ ಅರ್ಥವನ್ನು ಹೇಳಿದರು. ಆ ರೀತಿ ಅರ್ಥ ಹೇಳಿ ನಕ್ಕು ನಲಿದರು. ಇಂತಹ ಮಕ್ಕಳ ಮನಸ್ಸನ್ನು ಪ್ರಫುಲ್ಲಿತ ಮಾಡುವಂಥದ್ದು, ಪ್ರಫುಲ್ಲಿತಗೊಳಿಸುವಂಥ ಭಾಷೆ ಕಥೆಗಾರ್ತಿಯ ಸಾಮರ್ಥ್ಯನೇ ತೋರಿಸ್ತದೆ ಅಂತ ಹೇಳಿ ಅನ್ನಿಸ್ತದೆ. ಈ ಕೃತಿಗೆ ಡಾಕ್ಟರ್ ನಾಗೇಶ್ ಹೆಗಡೆಯವರ ಅದ್ಭುತವಾದಂಥ ಮುನ್ನುಡಿ ಪ್ರೇರಣೆ ಮತ್ತು ಪ್ರವೇಶಿಕೆಯನ್ನು ನೀಡಿದೆ. ಆದ್ದರಿಂದಲೇ ನಾಗೇಶ್ ಹೆಗಡೆ ಸರ್ ಏನು ಹೇಳ್ತಾರೆ ಅಂದರೆ, ರಸ್ಕಿನ್ ಬಾಂಡನ ಮಕ್ಕಳು ದೊಡ್ಡವರಿಗಾಗಿ ಕತೆ ಬರೆಯುವುದಕ್ಕಿಂತ ದೊಡ್ಡವರು ಮಕ್ಕಳಿಗಾಗಿ ಕತೆ ಬರೆಯೋದೇ ಕಷ್ಟ ಅನ್ನುವಂತಹ ಮಾತನ್ನು ನಾಗೇಶ್ ಹೆಗಡೆ ಅವರು ಉದ್ಧರಣೆ ಮಾಡ್ತಾರೆ. ಇಂಥ ಒಂದು ಸವಾಲನ್ನು ತಮ್ಮ ಪ್ರಥಮ ಕೃತಿಯಲ್ಲೇ ಪ್ರಬುದ್ಧವಾಗಿ ಪೂರೈಸಿದ್ದಾರೆ ಈ ಕಥೆಗಾರ್ತಿ. ಈ ಕಥೆಗಳನ್ನು ಹೆಣೆಯುವಲ್ಲಿ ಯಶಸ್ವಿಯಾಗಿದ್ದಾರೆ. ಈ ಕೃತಿಗೆ ಬೆನ್ನುಡಿ ಬರೆದಂಥ ಸತೀಶ್ ಚಪ್ಪರ್ಕೆ ಅವರ ಮಾತು ಏನಂತಂದರೆ, ಕಥೆಗಾರ್ತಿ ತಾವೇ ಸೃಷ್ಟಿಸಿದ ಮಾಯಾಲೋಕದಲ್ಲಿ ತಮ್ಮ ಜೊತೆಯಲ್ಲಿ ಓದುಗರಾದ ನಮ್ಮನ್ನು ಕೂಡ ವಿಹರಿಸುವಂತೆ ಮಾಡುತ್ತಾರೆ ಅನ್ನುವಂಥ ಮಾತನ್ನು ಸತೀಶ್ ಚಪ್ಪರ್ಕೆ ಅವರು ಬೆನ್ನುಡಿಯಲ್ಲಿ ಬರೆದಿದ್ದಾರೆ. ಒಟ್ಟಿನಲ್ಲಿ ಈ ಕಥೆಗಳ ಸಂಕಲನ ಏನಿದೆ, ಸವಾಲಿನದಾದಂತಹ ಮಕ್ಕಳ ಸಾಹಿತ್ಯವನ್ನು ಆರಿಸಿಕೊಂಡು ಯಶಸ್ವಿಯಾಗಿ ನಿಭಾಯಿಸಿದಂತಹ ಒಂದು ಸಾಹಸನೇ ಎನ್ನಬಹುದು. ಅಂತಹ ಸಾಹಸವನ್ನು ಕಥೆಗಾರ್ತಿ ಮಾಡಿದ್ದಾರೆ. ಆದ್ದರಿಂದ ಕಥೆಗಾರ್ತಿಗೆ ಅಭಿನಂದನೆಗಳು. ತಾವು ಎಲ್ಲರೂ ವೀಕ್ಷಿಸಿದ್ದಕ್ಕಾಗಿ ತಮಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಧನ್ಯವಾದ.